ಇಲ್ಲೆಲ್ಲೋ ರೋಡಲ್ಲಿ ಒಂದು ಸ್ವಲ್ಪ ಒಂದು ಮರ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಇಲ್ಲಿ ವೀಡಿಯೋ ಮಾಡೋಕ್ಕಂತ ಬಂದ್ವಿ. ಇದು ಆ್ಯಕ್ಚುಲಿ ರೋಡ್, ಇದು ಸರ್ಕಾರಿ ಜಾಗ. ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ರು ಇಲ್ಲಿ ಒಂದು ಸ್ವಲ್ಪ ನೆರಳಿತ್ತು ಅಂದ್ಬಿಟ್ಟು ವೀಡಿಯೋ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಯಾವುದೋ ಪಕ್ಕದಲ್ಲಿ ಲೇಔಟ್ ಇದೆ, ತೋರ್ಸೋಕ್ಕೆ ಹೋಗ್ಬೇಡ. ಆ ಲೇಔಟ್ ಅವ್ರು ಏನೋ ಅವ್ರದ್ದೇ ಏನೋ ಇದ್ರ ಮೇಲೆ ಲೇಔಟಲ್ಲೇ ಹೋಗಿ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಮಾತಾಡ್ತಾರೆ. ಇದು ಬಂದು 4.25 kg ಇದೆ. ಇದು ಬಂದು 2ನೇ ಕ್ಲಾಸ್ ಮಗು ಬ್ಯಾಗು 4.25 kg ಇದೆ. ತಗೋಪ್ಪ, ಥ್ಯಾಂಕ್ ಯು. 1ರಿಂದ 2ನೇ ಕ್ಲಾಸ್ ಮಕ್ಕಳ ಬ್ಯಾಗು 1.5ರಿಂದ 2 kg ಇರಬೇಕಷ್ಟೇ. ಇನ್ನು 3ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳು 6 kg 960 ಗ್ರಾಮ್ ಇದೆ. ಆಲ್ಮೋಸ್ಟ್ ಒಂದು 7 kg ಇದೆ. 6ನೇ ಕ್ಲಾಸ್ ಮಗಳು ಬ್ಯಾಗ್ ಇರಬೇಕಾಗಿರೋದು ಬಂದು 3ರಿಂದ 4 kg ಅಷ್ಟೇ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಸಾಮಾನ್ಯವಾಗಿ ಈ ವಿಡಿಯೋ ನೋಡ್ತಾ ಇರುವಂತಹ ಬಹುತೇಕರ ಮನೆಗಳಲ್ಲಿ ಈ ಶಾಲೆಗೆ ಹೋಗುವಂತಹ ಮಕ್ಕಳು ಇದ್ದೇ ಇರ್ತಾರೆ. ಶಾಲೆಗೆ ಹೋಗುವಂತಹ ಮಕ್ಕಳಿರುವ ಮನೆಯಲ್ಲಿ ಈ ಖಾಸಗಿ ಶಾಲೆಗೆ ಹೋಗುವಂತಹ ಮಕ್ಕಳಿದ್ರೆ ಆ ಫೀಸ್ ಒಂಥರ ಚಿಂತೆ ಆದರೆ ಮಕ್ಕಳು ಹೊರುವಂತಹ ಬ್ಯಾಗ್ಗಳದು ಒಂದು ರೀತಿಯಾಗಿ ಚಿಂತೆ ಆಗಿರುತ್ತೆ. ಖಾಸಗಿ ಶಾಲೆ ಮಾತ್ರ ಅಲ್ಲ, ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ಬೋದು ಅಥವಾ ಖಾಸಗಿ ಶಾಲೆಗೆ ಹೋಗ್ತಾ ಇರ್ಬೋದು. ಶಾಲೆಗೆ ಹೋಗ್ತಾ ಇರುವಂತಹ ಮಕ್ಕಳ ಒಂದು ಬ್ಯಾಗ್ ಬಗ್ಗೆ ಪೋಷಕರಿಗೆ ಒಂದಿಷ್ಟು ಚಿಂತೆ ಇದ್ದೇ ಇರುತ್ತೆ. ಆದರೆ ಎಷ್ಟು ಜನರಿಗೆ ಗೊತ್ತು, ಸರ್ಕಾರದಿಂದ ರೂಲ್ಸ್ ಇದೆ, ಇಂತಿಷ್ಟು ಒಂದು ಕ್ಲಾಸ್ಗಳಿಗೆ ನಿಗದಿ ಮಾಡಿದ್ದಾರೆ. ಈಗ 1ನೇ ಕ್ಲಾಸ್ ಮಕ್ಕಳು, 2ನೇ ಕ್ಲಾಸ್ ಮಕ್ಕಳು, 3ನೇ ಕ್ಲಾಸ್ ಮಕ್ಕಳು, ಈ ರೀತಿ ಆ ಕ್ಲಾಸ್ ಮಕ್ಕಳಿಗೆ ಇಂತಿಷ್ಟು ಹೊರೆ ಬ್ಯಾಗ್ಗಳನ್ನು ಮಾತ್ರ, ಅಂದರೆ ಇಂತಿಷ್ಟು kg ಇರಬೇಕು ಅವರ ಬ್ಯಾಗ್ಗಳು ಅನ್ನುವಂತಹ ಒಂದು ರೂಲ್ಸ್ ಕೂಡ ಇದೆ. ಆದರೆ ಆ ರೂಲ್ಸನ್ನು ಬಹುತೇಕ ಯಾವುದೇ ಶಾಲೆಗಳು ಕೂಡ ಪಾಲನೆ ಮಾಡ್ತಾ ಇಲ್ಲ. ತೂಕ ಹೆಚ್ಚಳದಿಂದ, ಅಂದರೆ ಬ್ಯಾಗ್ನ ಹೊರ್ತಾರಲ್ಲ ಮಕ್ಕಳು, ಅದರಿಂದ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ತೂಕ ಇಳಿಸುವ ಸಲುವಾಗಿ 2000, ಅಂದರೆ ಮಕ್ಕಳ ಬ್ಯಾಗ್ನ ಹೊರೆಯನ್ನು ಇಳಿಸುವಂತಹ ಸಲುವಾಗಿ 2021ರಲ್ಲಿ ಶಿಕ್ಷಣ ಇಲಾಖೆ ಏನು ಮಾಡುತ್ತೆ, ಬ್ಯಾಗ್ ತೂಕವನ್ನು ನಿಗದಿ ಮಾಡುತ್ತೆ. ಆ ನಿಯಮವನ್ನು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಕೂಡ ಪಾಲನೆ ಮಾಡಬೇಕು ಅನ್ನುವಂತಹ ಆದೇಶವನ್ನು ಕೂಡ ಹೊರಡಿಸ್ತಾರೆ. ಆದರೆ ಬಹುತೇಕ ಯಾವ ಶಾಲೆಗಳು ಸಹ ಈ ನಿಯಮವನ್ನು ಪಾಲನೆ ಪಾಲನೆ ಮಾಡ್ತಾ ಇರುವಂತಹ ಒಂದಷ್ಟು ಶಾಲೆಗಳ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. ಆದರೆ ಬಹಳಷ್ಟು ಶಾಲೆಗಳು ಈ ಒಂದು ನಿಯಮವನ್ನು, ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಆ ಒಂದು ನಿಯಮದ ಪ್ರಕಾರ ಒಂದೊಂದು ತರಗತಿ ಮಕ್ಕಳಿಗೂ ಅವರವರ ಬ್ಯಾಗನ್ನು, ಅಂದರೆ ಇಂತಿಷ್ಟು ತೂಕ ಇರಬೇಕು ಅಂತ ನಿಗದಿ ಮಾಡಲಾಗಿದೆ. ನಿಮಗೂ ಕೂಡ ಸಾಕಷ್ಟು ಜನರಿಗೆ ಈ ಒಂದು ಮಾಹಿತಿ ಇರಲ್ಲ. ಇದ್ರ ಪ್ರಕಾರ, ಅಂದರೆ ಸರ್ಕಾರದ ರೂಲ್ಸ್ ಪ್ರಕಾರ 1ರಿಂದ 2ನೇ ಕ್ಲಾಸ್ ಮಕ್ಕಳ ಬ್ಯಾಗು, ಅಂದರೆ ಖಾಸಗಿ ಶಾಲೆ ಆಗಿರ್ಬೋದು, ಯಾವುದೋ ಗೌರ್ಮೆಂಟ್ ಶಾಲೆ ಆಗಿರ್ಬೋದು, ಕಂಪ್ಲೀಟಾಗಿ ರೂಲ್ಸ್ ಇರುವಂಥದ್ದು 1ರಿಂದ 2ನೇ ಕ್ಲಾಸ್ ಮಕ್ಕಳ ಬ್ಯಾಗು 1.5ರಿಂದ 2 kg ಇರಬೇಕಷ್ಟೇ. ಇನ್ನು 3ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳ ಬ್ಯಾಗು 2ರಿಂದ 3 kg ಇರಬೇಕಷ್ಟೇ. ಇನ್ನು 6ನೇ ಕ್ಲಾಸಿಂದ 8ನೇ ಕ್ಲಾಸ್ ಇರುವಂತಹ ವಿದ್ಯಾರ್ಥಿಗಳ ಬ್ಯಾಗು 3ರಿಂದ 4 kg ಇರಬೇಕಷ್ಟೇ. ಇನ್ನು 9ನೇ ಕ್ಲಾಸಿಂದ 10ನೇ ಕ್ಲಾಸ್ ಇರುವಂತಹ ಮಕ್ಕಳ ಬ್ಯಾಗು 4ರಿಂದ 5 kg ಇರಬೇಕಷ್ಟೇ. ಈ ಒಂದು ನಿಯಮ ಎಲ್ಲ ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ, ನಮ್ಮ ಒಂದು ರಾಜ್ಯದ ಎಲ್ಲ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತೆ. ಯಾಕೆ ಈ ನಿಯಮನ ಮಾಡಿದ್ದಾರೆ ಅಂತಂದರೆ, ಆಗಲೇ ಹೇಳ್ದಂಗೆ ಶಾಲೆ ಮಕ್ಕಳು, ಅಂದರೆ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪ್ರೌಢಶಾಲೆ ಆಗಿರ್ಬೋದು, ಯಾವುದೇ ಮಕ್ಕಳಾಗಿರ್ಬೋದು, ಆ ಮಕ್ಕಳು ತಮ್ಮ ದೇಹದ ತೂಕ ಏನಿರುತ್ತೆ ಅದರ 10% 15%, ಅಂದರೆ ಮಕ್ಕಳು ಒಂದು ಎಕ್ಸಾಂಪಲ್ ಒಂದು 20 kg ಇದ್ದರೆ ಆ ಮಕ್ಕಳು 2ರಿಂದ 3 kg ಅಷ್ಟೇ ತೂಕವನ್ನು ಹೊರಬೇಕಾಗಿರುತ್ತೆ. ಇದನ್ನು ಮೂಳೆ ಡಾಕ್ಟ್ರು, ಅಂದರೆ ಮೂಳೆ ತಜ್ಞರು ಏನಿರ್ತಾರೆ ಅವರು ಶಿಫಾರಸನ್ನು ಮಾಡಿರ್ತಾರೆ. ಆದರೆ ಎಲ್ಲ ಮಕ್ಕಳು ಸಹ ಒಂದೇ ಥರ ಇರೋದಿಲ್ವಲ್ಲ, ಅಂದರೆ ಒಂದೇ ತೂಕವಾಗಿರೋದಿಲ್ವಲ್ಲ. ಅದಕ್ಕೆ ಒಂದು ಅಂದಾಜಲ್ಲಿ ಯಾವುದೇ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಒಂದು ಅಂದಾಜಲ್ಲಿ ಈ ಒಂದು ತೂಕವನ್ನು, ಅಂದರೆ ಬ್ಯಾಗ್ನ ತೂಕವನ್ನು ನಿಗದಿಯನ್ನು ಮಾಡ್ತಾರೆ. ಈ ಒಂದು ನಿಯಮನ ಜಾರಿಗೆ ತಂದು 1ರಿಂದ 10ನೇ ಕ್ಲಾಸ್ ಮಕ್ಕಳಿಗೆ ಈ ಒಂದು ಬ್ಯಾಗ್ ತೂಕ ಇಂತಿಷ್ಟೇ ಇರಬೇಕು ಅನ್ನುವಂತಹ ಒಂದು ನಿಯಮವನ್ನು ಮಾಡಿ ಇದನ್ನು ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳು ಪಾಲನೆ ಮಾಡಬೇಕು ಅಂತ ಅಂದ್ಬಿಟ್ಟು ತಿಳಿಸ್ತಾರೆ. ಅದಷ್ಟೇ ಅಲ್ಲದೆ ಇದ್ರ ಜೊತೆಗೆ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳು ಏನಿರ್ತಾರೆ ಅವ್ರುಗಳಿಗೆ ಈ ಲ್ಯಾಂಗ್ವೇಜಸ್ ಏನಿರುತ್ತೆ, ಕನ್ನಡ, ಇಂಗ್ಲೀಷ್, ಹಿಂದಿ ಇರುತ್ತಲ್ಲ, ಆ ಲ್ಯಾಂಗ್ವೇಜಸ್ಸು ಜೊತೆಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ವಿಷಯಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ಪಠ್ಯಕ್ರಮವನ್ನು ನಿಗದಿ ಮಾಡುವ ಹಾಗಿಲ್ಲ ಅನ್ನುವಂತಹ ರೂಲ್ಸ್ ಕೂಡ ಇದೆ. ಇನ್ನು ಇದರ ಜೊತೆಗೆ ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ, ಅಭ್ಯಾಸ ಚಟುವಟಿಕೆ ಏನು ಮಾಡಿಸ್ತಾರೆ ಸ್ಕೂಲ್ಗಳಲ್ಲಿ, ಆ ಒಂದು ಪ್ರಾಕ್ಟೀಸ್ ಮಾಡಿಸೋದನ್ನು ಹಾಳೆಗಳಲ್ಲಿ ಮಾಡಿಸ್ಬೇಕು, ಮಾಡಿಸಿ ಅದನ್ನು ಫೈಲ್ಗಳಲ್ಲಿ ಫೈಲ್ ಮಾಡಬೇಕು ಅಂತ ರೂಲ್ಸ್ ಇದೆ. ಅಕಸ್ಮಾತ್ ನೋಟ್ಬುಕ್ಕಲ್ಲಿ ಏನಾದರೂ ಪ್ರಾಕ್ಟೀಸನ್ನು ಮಾಡಿಸಿದ್ರೆ ಆ ಒಂದು ನೋಟ್ಬುಕ್ಕನ್ನು ಶಾಲೆಯಲ್ಲೇ ಇಟ್ಕೋಬೇಕು ಅನ್ನುವಂತಹ ಒಂದು ನಿಯಮ ಕೂಡ ಇದೆ. ಇನ್ನು ಟೈಮ್ ಟೇಬಲ್ ಪ್ರಕಾರನೇ ಕ್ಲಾಸ್ ನಡೆಸಬೇಕು. ಆ ಟೈಮ್ ಟೇಬಲ್, ಆ ದಿನದ ಏನೇನಿರುತ್ತೋ ಕ್ಲಾಸ್ ಇರುತ್ತೋ ಆ ಪುಸ್ತಕಗಳನ್ನು ಮಾತ್ರ ಆ ಒಂದು ಶಾಲೆಗೆ ತರಬೇಕು ಅನ್ನುವಂತಹ ನಿಯಮ ಇದೆ. ಇದು ಎಲ್ಲ ಸರ್ಕಾರಿ ಖಾಸಗಿ ಶಾಲೆಗೆ ಈ ಒಂದು ನಿಯಮನ ಪಾಲಿಸಿ ಅಂದ್ಬಿಟ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಬಹುತೇಕ ಶಾಲೆಗಳು, ಎಲ್ಲ ಅಂತ ಹೇಳ್ತಾ ಇಲ್ಲ, ಬಹುತೇಕ ಶಾಲೆಗಳೇ ಈ ನಿಯಮಗಳನ್ನು ಪಾಲನೆ ಮಾಡ್ತಾಯಿಲ್ಲ. ಮಕ್ಕಳು ಒಂದು ರೀತಿ ಭಾರದ ಬ್ಯಾಗ್ಗಳನ್ನೇ ಹೊರೋ ರೀತಿ ಆಗಿದೆ. ಏನೇನು ಸಮಸ್ಯೆ ಆಗುತ್ತೆ ಅಂತಂದರೆ, ತೂಕದ ಬ್ಯಾಗ್ಗಳನ್ನು ಹೊತ್ತರೆ ಮಕ್ಕಳ ಬೆನ್ನು ಬಾಗುತ್ತೆ, ಬಾಗಿ ನಡೆಯೋಕ್ಕೆ ಶುರು ಮಾಡ್ತಾರೆ, ಭುಜ ಮತ್ತು ಬೆನ್ನು ಹುರಿ ನೋವು ಬರುತ್ತೆ.
ಇನ್ನು ಹೆಚ್ಚು ಸಮಯ ಬೆನ್ನಿನ ಮೇಲೆ ಭಾರ ಬೀಳೋದ್ರಿಂದ ಮಕ್ಕಳ ಶ್ವಾಸಕೋಶ ಏನಿರುತ್ತೆ ಅಂದರೆ ಲಂಗ್ಸ್ ಇರುತ್ತಲ್ಲ, ಲಂಗ್ಸ್ ಮೇಲೆ ಒತ್ತಡ ಬೀಳುತ್ತೆ. ಇದರಿಂದ ಉಸಿರಾಟದ ಸಮಸ್ಯೆ ಕೂಡ ಆಗುತ್ತೆ. ಜೊತೆಗೆ ಮಕ್ಕಳ ಮೆಂಟಲ್ ಹೆಲ್ತ್ ಏನಿರುತ್ತೆ ಅದರ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂತ ಡಾಕ್ಟರ್ಗಳು ಹೇಳ್ತಾರೆ. ಸೊ ನಾವು ಇದನ್ನು ರಿಯಾಲಿಟಿ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೆಲವೊಂದಿಷ್ಟು ಸರ್ಕಾರಿ ಶಾಲೆಯ ಮಕ್ಕಳು ಬ್ಯಾಗ್ಗಳನ್ನು, ಹಾಗೆ ಒಂದಿಷ್ಟು ಖಾಸಗಿ ಶಾಲೆಯ ಮಕ್ಕಳ ಬ್ಯಾಗ್ಗಳನ್ನು, ಅಂದರೆ ಅವರು ಎಷ್ಟು ತೂಕವನ್ನು ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ರಸ್ತೆಗಳಲ್ಲೇ ನಿಂತ್ಕೊಂಡು ಅವರು ಹೋಗೋ ದಾರಿ, ಅಂದರೆ ಸಂಜೆ ಟೈಮಲ್ಲಿ ಅವ್ರ ಮನೆಗೆ ಹೋಗುವಂತಹ ಸಮಯದಲ್ಲಿ ನಾವು ತೂಕವನ್ನು ಕೂಡ ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದ್ವಿ. ಆ ಥರ ಪ್ರಾಕ್ಟಿಕಲಾಗಿ ಚೆಕ್ ಮಾಡಿದಾಗ ಸಾಕಷ್ಟು ಅನುಭವಗಳಾಯಿತು. ನಾನು ಈ ವಿಡಿಯೋದೆಲ್ಲ ಹಾಕ್ತೀನಿ, ಅದು ಚೆಕ್ ಮಾಡಿರೋದನ್ನು. ನಾವಲ್ಲಿ ಚೆಕ್ ಮಾಡುವಂತಹ ಸಮಯದಲ್ಲಿ ಆ ಒಂದು ವಿದ್ಯಾರ್ಥಿಯ ಮುಖವನ್ನಾಗಲಿ ಅಥವಾ ವಿದ್ಯಾರ್ಥಿಯ ಹೆಸರನ್ನಾಗಲಿ ಅಥವಾ ವಿದ್ಯಾರ್ಥಿ ಯಾವ ಶಾಲೆಗೆ ಸಂಬಂಧಪಟ್ಟವರು ಅಂತ ತಿಳಿಸಿಲ್ಲ. ಏನಕ್ಕೆ ತಿಳಿಸಿಲ್ಲ ಅಂತಂದರೆ, ನಮ್ಮ ಒಂದು ಟಾರ್ಗೆಟ್ ಆ ಒಂದು ವಿದ್ಯಾರ್ಥಿ ಅಥವಾ ಅವನು ಓದ್ತಾ ಇರೋವಂತಹ ಶಾಲೆ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಎಲ್ಲ ಒಂದು ಶಾಲೆಗೂ ಇದೊಂದು ಮನವಿ ಅಂತನಾದರೂ ಅಂದ್ಕೊಳ್ಳಿ. ಯಾಕಂದರೆ ಮಕ್ಕಳು ಇವಾಗ ಏನೋ ಭಾರವನ್ನು ಹೊತ್ತು ಬಿಡ್ತಾರೆ, ಮುಂದೆ ಆಗುವಂತಹ ಒಂದು ತೊಂದರೆಗಳು ಏನಾಗುತ್ತೆ, ಒಂದು ಆರೋಗ್ಯ ದೃಷ್ಟಿಯಿಂದ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾರೆ, ನಂತರ ತೊಂದರೆ ಆದರೆ ಇವರೇನು ಬರಲ್ವಲ್ಲ, ಹೊಣೆ ಆಗಲ್ವಲ್ಲ. ಅದಕ್ಕೆ ಒಂದಿಷ್ಟು ಕಾಳಜಿ ತೋರಲಿ ಎಲ್ಲ ಶಾಲೆಗಳಿಗೂ ಕೂಡ ಇದೊಂದು ಮನವಿ ಅಂತ ಅಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವುದೇ ಒಂದು ಖಾಸಗಿ ಶಾಲೆ ಆಗಲಿ ಸರ್ಕಾರಿ ಶಾಲೆ ಆಗಲಿ ಯಾವ ಶಾಲೆ ಅಂತ ತೋರಿಸಿಲ್ಲ. ಬಟ್ ಈ ರೀತಿ ವೆಯ್ಟ್ ಚೆಕ್ ಮಾಡುವಾಗ ನಮಗೊಂದು ಅನುಭವ ಕೂಡ ಆಯಿತು. ನಮ್ಮ ಒಂದು ಮೈಸೂರಿನ ಪ್ರತಿಷ್ಠಿತ ಖಾಸಗಿ ಶಾಲೆಯ ಒಂದು ಸ್ವಲ್ಪ ದೂರದಲ್ಲಿ ಆ ಒಂದು ಮಕ್ಕಳು ಹೋಗ್ತಾ ಇರುವಂತಹ ಸಮಯದಲ್ಲಿ ನಾವು ಆ ಬ್ಯಾಗನ್ನು ಈಸ್ಕೊಂಡು ಚೆಕ್ ಮಾಡಿದ್ವಿ. ಚೆಕ್ ಮಾಡ್ತಾ ಇರುವಂತಹ ಸಮಯದಲ್ಲೇ ಅದು ವೆಯ್ಟ್ ಬಂದು ಸಿಕ್ಕಾಪಟ್ಟೆ ಜಾಸ್ತಿ ಬಂತು. 2ನೇ ಕ್ಲಾಸ್ ಮಗು ಅಷ್ಟೇ, ವೆಯ್ಟ್ ತುಂಬ ಜಾಸ್ತಿ ಬಂತು. ಜಾಸ್ತಿ ಬಂದಂಥ ಸಮಯದಲ್ಲಿ ಅದೇ ಜಾಗದಲ್ಲಿ ಅವ್ರ ಟೀಚರ್ ಬಂದುಬಿಟ್ರು. ಟೀಚರ್ ಬಂದು ಸ್ವಲ್ಪ ರೇಗೋದಕ್ಕೆ, ಅಂದರೆ ರೇಗೋದಂದರೆ ನಮ್ಮ ಮೇಲೆ ರೇಗ್ತಾ ಇಲ್ಲ, ಆ ಮಗು ಮೇಲೆ ರೇಗೋದಕ್ಕೆ ಶುರು ಮಾಡಿಬಿಟ್ರು. ಅನ್ವಾಂಟೆಡು ಅದು ಇದು ಎಲ್ಲ ತಂದಿದ್ದಾನೆ, ಅದು ಇದು ಅಂತ ಅಂದ್ಬಿಟ್ಟು ಬೈತಾಯಿದ್ರು. ಅನ್ವಾಂಟೆಡ್ ತಂದಿದ್ದಾನೆ ಸರಿ, ಅದರಿಂದ ತೂಕ ಹೆಚ್ಚಾಯಿತು ನಿಜ. ಆ ಅನ್ವಾಂಟೆಡ್ನ ತರಬಾರ್ದು ಅಂತ ಹೇಳಬೇಕಾಗಿರೋದು ಯಾರು? ಅದೇ ಶಾಲೆ ಶಿಕ್ಷಕರಲ್ವ. ಅದನ್ನು ನೋಡ್ಕೊಳ್ಳೋವಂತಹ ಜವಾಬ್ದಾರಿ ಕೂಡ ಶಿಕ್ಷಕರಲ್ಲ. ಅಂದರೆ ಶಾಲೆ ಒಂದು ಶಿಕ್ಷಕರಿಲ್ಲ ಅಂತಂದರೂ ಒಂದು ಆಡಳಿತ ಮಂಡಳಿಯಲ್ಲಿ ಅದಕ್ಕೆ ಅಂತ ಒಂದು ಸ್ಟಾಫನ್ನು ತರಿಸಿ ಪ್ರತಿದಿನ ಆ ನಿಯಮದ ಬಗ್ಗೆ ಒಂಚೂರು ಹೇಳಿದ್ರೆ, ಬರೀ ನಿಮ್ಮ ಟೈಮ್ ಟೇಬಲ್ ಇರೋ ಅಷ್ಟೇ ತೊಗೊಂಬನ್ನಿ ಅಂತೆಲ್ಲ ಹೇಳ್ಬೋದಲ್ವ. ಸೊ ಆ ಒಂದು ಮೇಡಮ್ ಸ್ವಲ್ಪ ಸಿಡುಕಾಗಿ ಮಾತನಾಡಿದ್ರು. ಒಂದು ಒಳ್ಳೆ ಅನುಭವ ಆಯಿತು. ಆದರೂ ನಾವು ಆ ಮಗು ಬ್ಯಾಗನ್ನು ಚೆಕ್ ಮಾಡ್ಕೊಂಬಂದ್ವಿ. ಸೊ ಆ ಖಾಸಗಿ ಶಾಲೆ ಹೆಸರೇನು ಹೇಳ್ತಾ ಇಲ್ಲ ನಾವು, ಜಸ್ಟ್ ನಮ್ಮ ಒಂದು ಮನವಿ ಜೊತೆಗೆ ಒಂದು ರೂಲ್ಸನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಕೂಡ. ಸೊ ಈಗ ನಾನು ಅದು ವೀಡಿಯೋ ಹಾಕ್ತೀನಿ, ಚೆಕ್ ಮಾಡ್ಕೊಂಬನ್ನಿ. 9th ಸ್ಟ್ಯಾಂಡರ್ಡ್ ಅಲ್ಲಪ್ಪ ನೀನು? ಅಲ್ಲೇ ಇದು 9th ಸ್ಟ್ಯಾಂಡರ್ಡ್ ಮಕ್ಕಳು ಬ್ಯಾಗ್. ಇದು ಒಟ್ಟು 9th to 10th 4ರಿಂದ 5 kg ಇರಬೇಕು. ನೋಡೋಣ ಇದು ಎಷ್ಟು kg ಇದೆ ಅಂತ ಅಂದ್ಬಿಟ್ಟು. ಇದು ಬಂದು 5 kg 60 ಗ್ರಾಮ್ ಇದೆ. ಇದೆಲ್ಲ ಕರೆಕ್ಟಾಗಿದೆ, ಇವರು ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾರೆ. ಈಗ ಬೇರೆ ಮಕ್ಕಳು ಬ್ಯಾಗ್, ಅಂದರೆ ಚಿಕ್ಕ ಮಕ್ಕಳು ಬ್ಯಾಗ್ ಸಾಮಾನ್ಯ ಈ ಥರ ಹೊರೆ ಜಾಸ್ತಿ ಆಗುತ್ತೆ. ಈಗ ಇನ್ನೊಂದೆರಡು ಮಕ್ಕಳು ಬ್ಯಾಗನ್ನ ಚೆಕ್ ಮಾಡೋಣ. ತಗೋಪ್ಪ. ಅವರು 9th ಕೊಡಪ್ಪ. ಏನಿಲ್ಲ, ಬ್ಯಾಗ್ ಕೊಡಪ್ಪ ಅಷ್ಟೇ. ಇದು 8th ಸ್ಟ್ಯಾಂಡರ್ಡ್ ಮಕ್ಕಳು ಬ್ಯಾಗು, 6ರಿಂದ 8ನೇ ಕ್ಲಾಸ್ ಮಕ್ಕಳು ಬ್ಯಾಗು 3ರಿಂದ 4 kg ಇರಬೇಕು. ನೋಡೋಣ ಇದೆಷ್ಟಿದೆ ಅಂತ ಅಂದ್ಬಿಟ್ಟು. ಈತನ ಬ್ಯಾಗ್ ಬಂದು 5 kg 130 ಗ್ರಾಮ್ ಇದೆ. ಸೊ 3ರಿಂದ 4 kg ಸರ್ಕಾರದ ರೂಲ್ಸ್ ಪ್ರಕಾರ, ಬಟ್ 5 kg ಮೇಲಿದೆ. ಈ ರೀತಿಯಾಗಿ ಇದೊಂದಂತಲ್ಲ. ಥ್ಯಾಂಕ್ಸ್ ಕಣಪ್ಪ, ಹೊರಡಿದೀನಿ. ಇದು ಬಂದು ಒಂದು ಖಾಸಗಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳು. ನೆಕ್ಸ್ಟ್ ಬನ್ನಿ ಸರ್ಕಾರಿ ಶಾಲೆದು, ಅದು ಕೂಡ ಚೆಕ್ ಮಾಡೋಣ. ಚಿಕ್ಕ ಮಕ್ಕಳು ಸಾಮಾನ್ಯ, ದೊಡ್ಡವ್ರು ಏನು ಪರವಾಗಿಲ್ಲ, ಒಂದು ಸ್ವಲ್ಪ 8th 9th ಓದೋ ಮಕ್ಕಳು ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ಚಿಕ್ಕ ಮಕ್ಕಳದು ಸ್ವಲ್ಪ ಹೊರೆ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ಸೊ ಚಿಕ್ಕ ಮಕ್ಕಳದನ್ನು ಕೂಡ ಚೆಕ್ ಮಾಡ್ಕೊಂಡು, ಹಾಗೆ ಒಂದು ಸರ್ಕಾರಿ ಶಾಲೆಯ ಮಕ್ಕಳ ಬ್ಯಾಗನ್ನು ಕೂಡ ಚೆಕ್ ಮಾಡ್ಕೊಂಡು ಬರೋಣ. ಬ್ಯಾಗ್ ದೂರನೇ ನಿಂತ್ಕೊಳಪ್ಪ. ಇದು ಬಂದು 7th ಸ್ಟ್ಯಾಂಡರ್ಡ್ ಒಂದು ವಿದ್ಯಾರ್ಥಿಯ ಬ್ಯಾಗು. 7th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 3ರಿಂದ 4 kg ಇರಬೇಕು. ಬನ್ನಿ ಇವಾಗ ಇದೆಷ್ಟು kg ಇದೆ ಅಂತ ಚೆಕ್ ಮಾಡೋಣ. ಇದು ಬಂದು 8.25 kg ಇದೆ. 8 kg 260 ಗ್ರಾಮ್ ಇದೆ. ತಗೋಪ್ಪ. ಥ್ಯಾಂಕ್ಸ್ ಕಣಪ್ಪ. ಇದು ಬಂದು ವಿದ್ಯಾರ್ಥಿ ಯಾರು ಏನು ಅದೆಲ್ಲ ಬೇಡ. ನಮ್ಮ ಇಂಟೆನ್ಷನ್ ಏನು ಅಂತಂದರೆ ಎಲ್ಲ ಖಾಸಗಿ ಶಾಲೆ ಆಗಲಿ ಗೌರ್ಮೆಂಟ್ ಶಾಲೆಗಳಾಗಲಿ ಸರ್ಕಾರದ ರೂಲ್ಸನ್ನು ಫಾಲೋ ಮಾಡಲಿ ಅಂತ ಅಂದ್ಬಿಟ್ಟು. ಇದು ಕೂಡ 7th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಯ ಬ್ಯಾಗೇನೆ. ನೋಡೋಣ, ಚೆಕ್ ಮಾಡೋಣ. ಇದು ಬಂದು 6 kg 120 ಗ್ರಾಮ್ ಇದೆ. ಕಾಣ್ತಪ್ಪ? ಸಾಕು ಬಿಡು. ಸಾಕು ಗಣ, ಸಾಕು ನೋಡ್ಬೇಕಾ? ಅವರೇ ತೂಕ ಹಾಕಿಸ್ತಾ ಇದ್ದಾರೆ ಆ್ಯಕ್ಚುಲಿ. ನಿಂದು ಕರೆಕ್ಟಾಗಿದೆ. 4 ನಿಂದು ಕರೆಕ್ಟಾಗಿದೆ ಕೆಲವ್ರದ್ದೆಲ್ಲ ಕರೆಕ್ಟಾಗಿದೆ, ಕೆಲವ್ರದ್ದೆಲ್ಲ ಡಿಫ್ರೆನ್ಸ್ ಇದೆ. 2ನೇ ಕ್ಲಾಸಪ್ಪ. ಇದು ಬಂದು 2ನೇ ಕ್ಲಾಸ್ ಮಗು ಬ್ಯಾಗು. ಸರ್ಕಾರದ ರೂಲ್ಸ್ ಪ್ರಕಾರ 2ನೇ ಕ್ಲಾಸ್ ಮಗು ಬ್ಯಾಗು 1.5ರಿಂದ
2 kg ವರೆಗೆ ಇರಬೇಕು. ನೋಡೋಣ. ಲಂಚ್ ಬ್ಯಾಗ್ ಇದೆಯಾ? ಇದು ಬಂದು 4.25 kg ಇದೆ. ಇದು ಬಂದು 2ನೇ ಕ್ಲಾಸ್ ಮಗು ಬ್ಯಾಗು 4.25 kg ಇದೆ. ತಗೋಪ್ಪ. ಥ್ಯಾಂಕ್ ಯು. ಎಷ್ಟನೇ ಕ್ಲಾಸಪ್ಪ ನೀವು? 7th. ಒಂದು ಸೆಕೆಂಡ್. ಇದು ಬಂದು 7th ಸ್ಟ್ಯಾಂಡರ್ಡ್ ಮಕ್ಕಳು ಬ್ಯಾಗು, ಗೌರ್ಮೆಂಟ್ ಸ್ಕೂಲ್ ಅವ್ರದ್ದು. ನೀವು ಆ ಕಡೆ ಇರಿ, ಏನು ತೊಂತಿಲ್ಲ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬ್ಯಾಗ್ ಇದು. 7th ಸ್ಟ್ಯಾಂಡರ್ಡ್ ಇದ್ದಾರೆ. ಇವ್ರದ್ದು ವೆಯ್ಟ್ ಚೆಕ್ ಮಾಡೋಣ. ಎಷ್ಟು ಬರ್ತಿದೆ ನೋಡು. 5,700 ಇದೆಯಾ? 7th ಸ್ಟ್ಯಾಂಡರ್ಡ್ ಮಕ್ಕಳದು 3ರಿಂದ 4 kg ವೆಯ್ಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಇದು ಬಂದು ಎಷ್ಟಿದೆ? 5,700 ಬರ್ತಾ ಇದೆ. ಇನ್ನೊಂದು ಮಗುದು ಚೆಕ್ ಮಾಡ್ಕೊಂಬಿಡೋಣ. ತಗೋಪ್ಪ. ಇದು ಕೂಡ 7th ಸ್ಟ್ಯಾಂಡರ್ಡ್ ಮಗು, ಅದು ಚೆಕ್ ಮಾಡ್ಕೊಳ್ಳೋಣ. ಇದೆಷ್ಟು? ಇದು 4,300. ಆಲ್ಮೋಸ್ಟ್ ಒಂದು ಇದು ಪರವಾಗಿಲ್ಲ. ಇದ್ರ ರೂಲ್ಸ್ ಪ್ರಕಾರ ಒಂದು 4.25 kg ಏನೋ ಬರ್ತಾ ಇದೆ. ಬನ್ನಿ ಬೇರೆ ಚಿಕ್ಕ ಮಕ್ಕಳನ್ನ ಚೆಕ್ ಮಾಡ್ಕೊಂಬಿಡೋಣ. ಥ್ಯಾಂಕ್ಸ್. ಈಗ ಇನ್ನೊಂದಷ್ಟು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸಿಕ್ಕಿದ್ದಾರೆ. ನೀನು ಎಷ್ಟನೇ ಕ್ಲಾಸಪ್ಪ? 6th. 6ನೇ ಕ್ಲಾಸ್ ಮಗು ಇದೆ. ಚೆಕ್ ಮಾಡ್ಕೊಳ್ಳೋಣ. ಬ್ಯಾಗ್ ಮಾತ್ರ ಕೊಡಪ್ಪ. ನೀನಲ್ಲೇ ಇರು ನೀ ಬೇಡ. ಆಗಲೇ ಹೋಗು ನೀನು, ಆ ಕಡೆ ಹೋಗು. ಗೌರ್ಮೆಂಟ್ ಸ್ಕೂಲಲ್ಲಪ್ಪ. ಇದು ಗೌರ್ಮೆಂಟ್ ಸ್ಕೂಲು 6ನೇ ಕ್ಲಾಸ್ ಮಗು ವಿದ್ಯಾರ್ಥಿ ಬ್ಯಾಗ್ ಇದು. ರೂಲ್ಸ್ ಪ್ರಕಾರ 6ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ 3ರಿಂದ 4 kg ಇರಬೇಕು. ನೋಡೋಣ ಬನ್ನಿ ಇದೆಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಒಂದು 6 kg 960 ಗ್ರಾಮ್ ಇದೆ. ಆಲ್ಮೋಸ್ಟ್ ಒಂದು 7 kg ಇದೆ. 6ನೇ ಕ್ಲಾಸ್ ಮಗು ಬ್ಯಾಗ್ ಇರಬೇಕಾಗಿರೋದು ಬಂದು 3ರಿಂದ 4 kg ಅಷ್ಟೇ. ಇದು ಬಂದು 3ನೇ ಕ್ಲಾಸ್ ಮಗು, ಸರ್ಕಾರಿ ಶಾಲೆ ಮಗುದು. ಸೊ 3ರಿಂದ 5ನೇ ಕ್ಲಾಸ್ ಮಕ್ಕಳಿಗೆ 2ರಿಂದ 3 kg ಇರಬೇಕು. ಇದು ಆಲ್ಮೋಸ್ಟ್ ಕರೆಕ್ಟಾಗಿದೆ ಅಂತ ಅನಿಸುತ್ತೆ. ನೋಡೋಣ. ಇದು ಬಂದು ಸರಿಯಾಗಿದೆ. 3 kg 600 ಗ್ರಾಮ್ ಇದೆ. ಸೊ ಆಲ್ಮೋಸ್ಟ್ ಈ ಬ್ಯಾಗೆಲ್ಲ ಕರೆಕ್ಟಾಗಿ ಇದೆ. ಇನ್ನು ನಿಮ್ಮ ಮನೆಗಳಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅಂದರೆ ಮಕ್ಕಳ ಬ್ಯಾಗ್ಗಳು ಕೂಡ ಭಾರವಾಗಿದ್ದರೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಮಕ್ಕಳು ಓದ್ತಾ ಇರುವಂಥ ಸ್ಕೂಲ್ಗಳಿಗೆ ಹಾಗೆ ಒಂದು ಹೇಳಿ, ಈ ಥರ ರೂಲ್ಸ್ ಇದೆ ಅಲ್ವಾ, ಒಂದು ಸ್ವಲ್ಪ ಬ್ಯಾಗ್ ಹೊರೆನ ಕಡಿಮೆ ಮಾಡಿ ಅಂತ ಕೇಳಿಕೊಂಡು ಶಾಲೆಗಳು ಅಷ್ಟೇ ದಯವಿಟ್ಟು ಈ ಬಗ್ಗೆ ಒಂದು ಗಮನವನ್ನು ನೀಡಿ ಒಂದು ಸ್ವಲ್ಪ ನಮ್ಮ ಮಕ್ಕಳಿಗೆ ಹೊರೆಯನ್ನು ಕಡಿಮೆ ಮಾಡಿ. ಜೊತೆಗೆ ಪೋಷಕರು ಅಷ್ಟೇ ಬ್ಯಾಗ್ಗಳನ್ನು ಕೊಡಿಸುವಾಗ ಒಂದು ಸ್ವಲ್ಪ ವೆಯ್ಟ್ ಇರೋವಂಥದ್ದು ಕೊಡಿಸ್ಬೇಡಿ. ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅಂಥದ್ದನ್ನ ಕೊಡಿಸ್ಬೇಡಿ. ವೆಯ್ಟ್ಲೆಸ್ ಬ್ಯಾಗ್ಗಳೇ ಬರುತ್ತೆ, ಅಂದರೆ ಬಟ್ಟೆ ಥರದ ಬ್ಯಾಗ್ ಬರುತ್ತಲ್ಲ ಆ ರೀತಿಯಾಗಿ ವೆಯ್ಟ್ಲೆಸ್ ಬ್ಯಾಗನ್ನು ಕೊಡಿಸಿ ನಿಮ್ಮ ಒಂದು ಮಕ್ಕಳ ಒಂದು ಆರೋಗ್ಯ ಕಾಳಜಿಯನ್ನು ಮಾಡಿ. ಮುಂದೆ ಇದು ತುಂಬ ದೊಡ್ಡ ಪ್ರಾಬ್ಲಮ್ ಆಗೋದು ಬೇಡ. ಜೊತೆಗೆ ಮೆಂಟಲ್ ಹೆಲ್ತು, ಉಸಿರಾಟ ತೊಂದರೆ ಈ ರೀತಿಯೆಲ್ಲ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆ ಒಂದು ಕನ್ಸರ್ನ್ಗೋಸ್ಕರ ಈ ಒಂದು ವಿಡಿಯೋ ಮಾಡಿರೋವಂಥದ್ದು. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೆಲ್ಲೋ ರೋಡಲ್ಲಿ ಒಂದು ಮರ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಇಲ್ಲಿ ವಿಡಿಯೋ ಮಾಡೋಕ್ಕಂತ ಬಂದ್ವಿ. ಇದು ಆ್ಯಕ್ಚುಲಿ ರೋಡ್, ಇದು ಸರ್ಕಾರಿ ಜಾಗ. ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದ್ರು ಇಲ್ಲಿ ಒಂದು ಸ್ವಲ್ಪ ನೆರಳಿತ್ತು ಅಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಬಂದ್ವಿ. ಇಲ್ಲಿ ಯಾವುದೋ ಪಕ್ಕದಲ್ಲಿ ಲೇಔಟ್ ಇದೆ, ತೋರ್ಸೋಕ್ಕೆ ಹೋಗ್ಬೇಡ. ಆ ಲೇಔಟ್ ಅವ್ರು ಏನೋ ಅವ್ರದ್ದೇ ಏನೋ ಇದ್ರ ಮೇಲೆ ಲೇಔಟಲ್ಲೇ ಹೋಗಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀವಿ ಅನ್ನೋ ರೀತಿ ಮಾತಾಡ್ತಾರೆ. ತಿಳುವಳಿಕೆ ಇಲ್ಲದೆ ಇರೋರು ಅಂತ ಹೇಳ್ಬೋದು. ಇರಲಿ, ಪರವಾಗಿಲ್ಲ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.